ಈ ವಿಡಿಯೋ ಪಾರ್ಟ್ 2ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾರ್ಟ್ 1ಅಲ್ಲಿ ಏನೇನಾಗಿತ್ತು ಆ್ಯಂಡ್ ಎಲ್ಲಿಗೆ ನಿಲ್ಲಿಸಿದ್ವಿ ಅಂತ ಒಂದ್ಸರಿ ನೋಡ್ಕೊಂಬರೋಣ. ಆ್ಯಂಡ್ ಪಾರ್ಟ್ 1ಅನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ವಿಸಿಟ್ ಮಾಡಿ ಆ ವಿಡಿಯೋ ನೋಡ್ಕೊಂಬನ್ನಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ನಾರ್ವಿಚಲ್ಲಿರೋ ಸ್ಪೈರು ಆ್ಯಕ್ಚುಲಿ ಇದನ್ನು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ನಾರ್ವಿಚಲ್ಲಿ ಕಣ್ಣು ಕಾಣಿಸುತ್ತಂತೆ. ಸೊ ಬನ್ನಿ ಅದನ್ನು ನೋಡೋಣ ಇವಾಗ. ಸೊ ಲೆಟ್ಸ್ ಗೋ. ಸೊ ಗಾಯ್ಸ್ ಬನ್ನಿ ಇವಾಗ ನಾರ್ವಿಚ್ ಕೆಸಲ್ ಹತ್ರ ಹೋಗೋಣ. ಸೊ ಆ್ಯಕ್ಚುಲಿ ನಾರ್ವಿಚ್ ಕೆಸಲ್ ಬಂದು ದಿಸ್ ಈಸ್ ಎ ಮ್ಯೂಸಿಯಂ. ಸೊ ಆ್ಯಕ್ಚುಲಿ ಇವಾಗ ಇದನ್ನೇ ಮ್ಯೂಸಿಯಂ ಮಾಡಿದ್ದಾರೆ, ಬಟ್ ಇಟ್ ವಾಸ್ ಅ ಕೆಸಲ್ ಬಿಫೋರ್. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಗಾಯ್ಸ್. ಚಳಿ ಜೊತೆಗೆ ಐ ಥಿಂಕ್ -3 -4 ಇರ್ಬೇಕು ಗೈಸ್ ಟೆಂಪರೇಚರ್ ಇವಾಗ ಇಲ್ಲಿ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಮಳೆ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ UK ವೆದರ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಐ ಥಿಂಕ್ ದಿಸ್ ಇಸ್ ದ ವೈ. ಥಿಂಕ್ ಇದೆ ಅನ್ಸುತ್ತೆ ಆ ಮ್ಯೂಸಿಯಮ್ಮು. ಎಸ್ ಗಾಯ್ಸ್, ಇದೇ ನ್ಯೂ ಕ್ಯಾಸಲ್ ಮ್ಯೂಸಿಯಂ. ಸೊ ಗಾಯ್ಸ್, ಕ್ಯಾಸಲ್ನ ಆ್ಯಕ್ಚುಲಿ ವಿಲಿಯಂ ಇದ್ದಾಗಲೇ ಕನ್ಸ್ಟ್ರಕ್ಟ್ ಮಾಡ್ತಾರೆ ಗಾಯ್ಸ್. ಸೂನ್ ಆಫ್ಟರ್ ಬ್ಯಾಟಲ್ ಆಫ್ ಹೇಸ್ಟಿಂಗ್ಸ್ ಅಂದರೆ ನೆಕ್ಸ್ಟ್ ಇಯರ್ 1067 ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಯಾವ ಡಿಸೈನಲ್ಲಿ ಬಿಲ್ಡ್ ಮಾಡ್ತಾರಪ್ಪ ಅಂತಂದ್ರೆ ದ ಮಾಟ್ ಅಂಡ್ ಬೇಲಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಡಿಸೈನ್ ಮಾಡ್ತಾರೆ. ಈ ಡಿಸೈನ್ ಪ್ರಕಾರ ದ ಮಾಟ್ ಅಂತಂದ್ರೆ ವುಡನ್ ಆರ್ ಸ್ಟೋನ್ ಟವರ್ ನ ಹಿಲ್ಲಿ ರೀಜನ್ಸ್ ಅಲ್ಲಿ ಗಾಯ್ಸ್ ಅಂತಂದ್ರೆ ಎತ್ತರದ ಪ್ರದೇಶದಲ್ಲಿ ಕಟ್ಟುವಂತದ್ದು. ಸೊ ಏನಕ್ಕಪ್ಪ ಅಂತಂದ್ರೆ ಆ ಒಂದು ಪ್ಲೇಸ್ ಇಂದ ನೀವು ನೋಡಿದಾಗ ನಿಮಗೆ ಇಡೀ ಊರು ಅಂಡ್ ಯಾರಾದ್ರೂ ಎನಿಮೀಸ್ ಬರ್ತಾ ಇದಾರ ಅಂತ ತಿಳ್ಕೊಳ್ಳೋದಕ್ಕೆ ಆ ಒಂದು ಪ್ಲೇಸ್ ಅಲ್ಲಿ ಕಟ್ತಾರೆ. ಸೊ ಈ ಡಿಸೈನ್ ಗೆ ದ ಮಾಟ್ ಅಂತ ಕರೀತಾರೆ ಗಾಯ್ಸ್. ಇನ್ನು ಬೈಲಿ ಕಾನ್ಸೆಪ್ಟ್ ಬಂದ್ರೆ ಆ ಫ್ಲಾಟ್ ಏರಿಯಾ ನೆಕ್ಸ್ಟ್ ದ ಹಿಲ್ ಅಂತ ಗಾಯ್ಸ್ ಅಂತಂದ್ರೆ ಕ್ಯಾಸಲ್ ಪಕ್ಕದಲ್ಲಿರೋ ಸಮನಾದ ಪ್ರದೇಶ. ಇದನ್ನ ಫೆನ್ಸಿಂಗ್ ಇಂದ ಕವರ್ ಮಾಡಿರ್ತಾರೆ. ಸೊ ದ ಹೋಲ್ ಐಡಿಯಾ ಇಸ್ ಟು ಡಿಫೆಂಡ್ ದ ಎನಿಮೀಸ್. ಇನ್ ಕೇಸ್ ಎನಿಮೀಸ್ ಅಟ್ಯಾಕ್ ಮಾಡಿದಾಗ ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಈಸಿಯಾಗಿ ಕ್ಯಾಸಲ್ ಹತ್ರ ಓಡೋಗ್ಬೋದು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆನೆ ಇದನ್ನ ಬಿಲ್ಡ್ ಮಾಡಿರೋದು, ಬಿಕಾಸ್ ನಮ್ಮನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ. ಐ ಹೋಪ್ ನಿಮ್ಗೆ ದ ಮಾಟ್ ಅಂಡ್ ಬೈಲಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ಒಂಚೂರು ಫಾರ್ವರ್ಡ್ ಮಾಡಿದ್ರೆ 14th ಸೆಂಚುರಿಯಲ್ಲಿ ಈ ಕ್ಯಾಸಲ್ನ ಜೈಲಾಗಿ ಕನ್ವರ್ಟ್ ಮಾಡ್ತಾರೆ ಫಾರ್ 500 years ಗೈಸ್. ಆ್ಯಂಡ್ ಇನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ 1887 ಫೈನಲಿ ಈ ಪ್ರಿಸನ್ ಅನ್ನ ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ದೆನ್ ಇಟ್ ಟರ್ನ್ ಔಟ್ ಟು ಬಿ ಆಸ್ ಪಬ್ಲಿಕ್ ಮ್ಯೂಸಿಯಂ. ಟುಡೇ ಇಟ್ ಬಿಕಮ್ ಆಸ್ ಅ ಮ್ಯೂಸಿಯಂ ಆಫ್ ನಾಲೆಜ್. ಆ್ಯಂಡ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಗೈಸ್ ನಾರ್ವಿಚ್ ಕ್ಯಾಸಲ್ನ ಹಿಸ್ಟ್ರಿ. ವಾವ್. ಸೊ ಗೈಸ್ ಆ್ಯಕ್ಚುಲಿ ಟಿಕೆಟ್ ತೊಗೊಬೇಕು ಅನ್ಸುತ್ತೆ ಒಳಗಡೆ ಹೋಗೋದಕ್ಕೆ. ಸೊ ಅಡಲ್ಟಿಗೆ 7.8 pounds ಇದೆ, ವಿಚ್ ಇಸ್ ಅರೌಂಡ್ 800 rupees ಇನ್ ಇಂಡಿಯಾ. ಸೊ ಗೈಸ್ ಆ್ಯಕ್ಚುಲಿ ಮೈನ್ ಮ್ಯೂಸಿಯಮ್ಮು ಕ್ಲೋಸ್ ಮಾಡೋಕ್ಕಿದ್ದಾರೆ. ಏನಕ್ಕಪ್ಪ ಅಂತಂದರೆ ಏನೋ ವರ್ಕಿಂಗ್ ನಡೀತಾ ಇದೆಯಂತೆ. ಸೊ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್ ಅದನ್ನು ಕ್ಲೋಸ್ ಮಾಡಿದ್ದಾರೆ ಇವಾಗ. ಸೊ ಟಿಕೆಟ್ ಸಿಕ್ಕಿದೆ ಗೈಸ್. ಸೊ ಟಿಕೆಟ್ ತೊಗೊಂಡು ಏನಿದೆಯೋ ಅದನ್ನದು ನೋಡೋಣ ಬನ್ನಿ. ಸೊ ಒಳಗಡೆ ಬಂದು ನೋಡಿದರೆ ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಸ್ಕೂಲ್ ಕಿಡ್ಸ್ ಎಲ್ಲ ಇದ್ದಾರೆ ಗೈಸ್ ಇಲ್ಲಿ. ಸೊ ನನಗಿದು ನೋಡಿದ ತಕ್ಷಣ ಏನು ನೆನಪಾಯ್ತಪ್ಪ ಅಂತಂದರೆ, ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಎಲ್ಲನೂ ಸ್ಕೂಲ್ ಟ್ರಿಪ್ಸ್ನ ಹೆಂಗೆ ಕರ್ಕೊಂಡ್ಬರ್ತಾಯಿದ್ರು, ನಾವು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಅದೇ ನೆನಪಾಯ್ತು ನನಗೆ. ಸೊ ಗಾಯ್ಸ್, ಸೊ ನಾನು ಇಲ್ಲೊಂದು ಪ್ಲೇಸಿಗೆ ಬಂದಿದ್ದೀನಿ ಒಳಗಡೆ. ಇದು ಲಿಟ್ರಲಿ ನನಗೆ ಬಂದ ತಕ್ಷಣ ಏನಪ್ಪ ಅನಿಸ್ತು ಅಂತಂದರೆ, ಇದೆಲ್ಲನೂ ಇಲ್ಲಿ ಎಕ್ಸ್ಟೆಂಟ್ ಆಗಿರೋ ಬರ್ಡ್ಸು ಮತ್ತು ಇವಾಗಿರೋ ಪ್ರೆಸೆಂಟ್ ಇರೋ ಬರ್ಡ್ಸು, ಇಲ್ಲಿದ್ದಂಥ ಬರ್ಡ್ಸ್ ಎಲ್ಲನೂ ಅವರೆಲ್ಲನೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಗಾಯ್ಸ್. ನನಗೆ ನಿಜ ಗೊತ್ತಿರಲಿಲ್ಲ ಇಷ್ಟೊಂದು ವೆರೈಟೀಸ್ ಆಫ್ ಔಲ್ಸ್ ಅಂತಂದರೆ ಗೂಬೆಗಳು ಇದ್ದಾವೆ ಅಂತ. ಗಾಯ್ಸ್ ಇದು ನೋಡಿ, ಇದು
ಹೆಂಗಿದೆ ನೋಡಿ ಗೈಸ್ ಇದು. ಲಿಟ್ರಲಿ ವಿಡಿಯೋದಲ್ಲಿ ಮೇ ಬಿ ನಿಮ್ಗೆ ಇದೊಂಥರ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಲಿಟ್ರಲಿ ರಿಯಲ್ ಆಗಿ ಇಲ್ಲಿ ನೋಡೋದಕ್ಕಂತೂ ಇದು ಸಖತ್ ದೊಡ್ಡದಾಗಿದೆ ಗೈಸ್. ಇದ್ರ ಹೆಸರು ಬಂದು ವೈಟ್ ಟೈಲ್ಡ್ ಈಗಲ್ ಅಂತೆ. ಇವಾಗ ಇದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ಲಿಟ್ರಲಿ ನೋಡೋಕೆ ಮಾತ್ರ ರಿಯಲ್ ಹೆಂಗೆ ಐ ಥಿಂಕ್ ಇದು ರಿಯಲ್ ಅನ್ಸುತ್ತೆ ಗೈಸ್. ಅಲ್ಲಿರೋ ಫೆದರ್ಸ್ ಎಲ್ಲ ನೋಡ್ತಾ ಇದ್ರೆ ಐ ಥಿಂಕ್ ಇಟ್ಸ್ ರಿಯಲ್ ಬರ್ಡ್. ಸೊ ಅವರು ಅದನ್ನು ತೊಗೊಂಬಂದು ಹಾಗೆ ಅದನ್ನು ಪ್ರಿಸರ್ವ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅನ್ಸುತ್ತೆ ಮ್ಯೂಸಿಯಮಲ್ಲಿ. ಇಷ್ಟೊಂದು ಇದಾವೆ ಗೈಸ್ ಇಲ್ಲಿ. ಈ ಒಂದು ವಿಡಿಯೋದಲ್ಲಂತೂ ಎಲ್ಲನೂ ತೋರಿಸೋದಕ್ಕಾಗಲ್ಲ, ಬಟ್ ಸಕ್ಕತ್ತಾಗಿದೆ ಬರ್ಡ್ ಸೆಕ್ಷನ್ ಮಾತ್ರ. ಸೊ ಗೈಸ್ ಇದನ್ನೆಲ್ಲನೂ 18th ಸೆಂಚುರಿಯಲ್ಲಿ ಯೂಸ್ ಮಾಡ್ತದಂಥ ಜ್ಯುವೆಲರೀಸ್. ಸೊ ಗಾಯ್ಸ್ ಮ್ಯೂಸಿಯಂ ನೋಡಿದೆಲ್ಲ ಆಯಿತು. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತಂದರೆ ಮ್ಯೂಸಿಯಂ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಮ್ಯೂಸಿಯಂ ಕ್ಯಾಂಟೀನ್. ಸೊ ಅಲ್ಲಿ ಹೋಗಿ ಒಂಚೂರು ಲಂಚ್ ಮಾಡ್ಕೊಳ್ಳೋಣ. ಕಾಫಿ ಲಾಟೆ ಆ್ಯಂಡ್ ಕೇಕ್ ತೊಗೊಂಡಿದ್ದೀನಿ ತಿನ್ನೋದಕ್ಕೆ. ಸೊ ಗಾಯ್ಸ್ ಇದು ಮ್ಯೂಸಿಯಮ್ದು ಶಾಪ್ ಇದು. ಸೊ ಇಲ್ಲಿ ಮ್ಯೂಸಿಯಮಿಗೆ ಸಂಬಂಧಪಟ್ಟಿರುವಂಥ ಎಲ್ಲನೂ ಇದನ್ನು ಇಟ್ಟಿದ್ದಾರೆ. ಸೊ ನಮಗೇನಾದರೂ ಇಷ್ಟ ಆಯ್ತು ಅಂದರೆ ಇದನ್ನು ತೊಗೊಬೋದು. ಸೊ ಗಾಯ್ಸ್ ಮ್ಯೂಸಿಯಂ ನೋಡಿದ್ದಾಯಿತು. ಸೊ ಅದ್ರ ಬಗ್ಗೆ ಒಂಚೂರು ಹಿಸ್ಟ್ರಿ ಕೂಡ ತಿಳ್ಕೊಂಡಿದ್ದಾಯಿತು. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತಂದರೆ ಸೊ ಮಾರ್ಕೆಟ್ ಪ್ಲೇಸ್ ನೋಡೋಕೆ ಹೋಗ್ತಾ ಇದೀವಿ. ಐ ಮೀನ್ ಸಿಟಿ ಸೆಂಟರು. ನಾನಿವಾಗ ಎಲ್ಲಿದ್ದೀನಪ್ಪ ಅಂತಂದರೆ ನಾನಿವಾಗ ಮಾರ್ಕೆಟ್ ಪ್ಲೇಸಲ್ಲಿದ್ದೀನಿ. ಸೊ ಇದು ಏನಕ್ಕಪ್ಪ ಫೇಮಸ್ ಅಂತಂದರೆ ದಿಸ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಓಪನ್ ಏರ್ ಮಾರ್ಕೆಟ್ಸು. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಗೈಸ್ ಇದೆ ಅದು ನಾನು ಹೇಳಿದ ಓಪನ್ ಏರ್ ಮಾರ್ಕೆಟು. ಸೊ ಇಲ್ಲಿ ಮೇಲೆ ನೋಡ್ತಾ ಇದ್ರೆ ABC ಅಂತ ಇಂದ ಹಿಡಿದು ಹೆಚ್ಚವರೆಗೂ ಇದೆ ಗೈಸ್. ಸೊ ಐ ಥಿಂಕ್ ಎಲ್ಲನೂ ಒಂದೊಂದು ಕಂಪಾರ್ಟ್ಮೆಂಟ್ಸ್ ಥರ ಮಾಡಿದ್ದಾರೆ ಇಲ್ಲಿ. ಸೊ A ಒಳಗಡೆ ಏನಿದೆ ಅಂತ ನೋಡೋಣ, ಆಮೇಲೆ B. ಸೊ ಈ ಥರ ಒಂದೊಂದೇ ನೋಡ್ಕೊಂಡು ಹೋಗೋಣ. ಸೊ A ಹತ್ರ ಬಂದರೆ ಸೊ ನಮಗೆ ಇಲ್ಲಿ ನೋಡ್ಬೋದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಶಾಪ್ಸ್ ಇಲ್ಲಿ ಕಾಣ್ತಾ ಇರೋದು. ಸೊ ಆ್ಯಂಡ್ ಹಿಂಗೆ ಒಳಗಡೆ ಹೋಗ್ತಾ ಇದ್ರೆ ಸೊ ಈ ಥರ ಒಂದೊಂದು ಕಂಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ ಗೈಸ್. ಸೊ ಇದೊಂದು ಶಾಪ್ ಒಳಗಡೆ ಫುಲ್ ಜಾಕೆಟ್ಸ್ ಆ್ಯಂಡ್ ಟೀ ಶರ್ಟ್ಸ್ ಎಲ್ಲ ಇದಾವೆ ಇಲ್ಲಿ. ಸೊ ಇದೊಂದು ಬುಕ್ ಶಾಪು. ಸೊ ಇವಾಗ ಆ್ಯಕ್ಚುಲಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇದೊಂದು ಶಾಪು ಇಂಡಿಯನ್ ಫೀಸ್ಟ್ ಅಂತ ಇದೆ, ಪ್ಯೂರ್ ವೆಜಿಟೇರಿಯನ್ ಆ್ಯಂಡ್ ವೀಗನ್ ಫುಡ್ ಅಂತ. ಸೊ ಐ ಥಿಂಕ್ ಇಲ್ಲಿಗೆ ಆ್ಯಕ್ಚುಲಿ ಆಮೇಲೆ ಬರ್ತೀನಿ, ಏನಿದೆ ಅಂತ ಟ್ರೈ ಮಾಡೋಣ. ಸ್ಪ್ಯಾನಿಷ್ ಸ್ಟ್ರೀಟ್ ಫುಡ್ ಗೈಸ್, ಸ್ಪ್ಯಾನಿಷ್ದು ಸ್ಟ್ರೀಟ್ ಫುಡ್ ಇದು. ಸೊ ಇದಂತೂ ಟೋಟಲ್ ಫುಲ್ಲು ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಟೂರಿಸ್ಟ್ ಬ್ಯಾಗ್ಸ್ ಶಾಪ್ ಇದು.
ಸೊ ಇದು ಬೀಚ್ ಲೇಸ್ ಲೂಸ್ ಲೀಫ್ ಟೀ. ಸೊ ಗೈಸ್ ಇದು ಹರ್ಬ್ಸ್ ಆ್ಯಂಡ್ ಸ್ಪೈಸಸ್. ಸೊ ಇಲ್ಲೆಲ್ಲನೂ ಹರ್ಬ್ಸ್ ಮತ್ತು ಸ್ಪೈಸಸ್ ಸಿಗುತ್ತೆ. ಸೊ ನೋಡೋಣ ಏನೇನಿದೆ ಅಂತ. ಸೊ ಚನ್ನಾದಾಲ್ ಇದೆ. ಸೊ ಗೈಸ್ ಇದೆಲ್ಲ ನಮ್ಮ ಮನೆಯಲ್ಲಿ ಸಿಗುವಂಥ, ನಮ್ಮ ಊರಲ್ಲಿ ಸಿಗುವಂಥದ್ದು ಇದೆಲ್ಲ. ಸೊ ಗೈಸ್ ಇದು ಥೈಲ್ಯಾಂಡ್ ಫುಡ್ಸ್. ಸೊ ಯಾರಾದರೂ ಇಷ್ಟ ಇರೋರು ಥೈಲ್ಯಾಂಡ್ ಬೇಕಾದ್ರೆ ಇಲ್ಲಿ ಒಂದು ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಇಟಾಲಿಯನ್ ಸ್ಟ್ರೀಟ್ ಫುಡ್. ಸೊ ಆಲ್ ಇಟಾಲಿಯನ್. ಸೊ ದಿಸ್ ಇಸ್ ಪೌಲ್ಸ್ ಫ್ಯಾಮಿಲಿ ಬುಚರ್ಸ್. ಸೊ ಇಲ್ಲಿ ಎಲ್ಲನೂ ರಾ ಮೀಟ್ ಆ್ಯಂಡ್ ರಾ ಚಿಕನ್ ಸಿಗುತ್ತೆ ಗೈಸ್. ಸೊ ಎಲ್ಲ ಈ ಥರ ಇರುತ್ತೆ ಇಲ್ಲಿ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಕೊಡ್ತಾರೆ. ಸಾಸೇಜಸ್, ಸ್ಟೇಕ್. ಒಂದು ಶಾಪ್ ಇದು ಟೇಸ್ಟ್ ಆಫ್ ಪಂಜಾಬ್ ಅಂತ. ಸೊ ಬನ್ನಿ ಇಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಯಾವುದೋ ಒಂದು ಟ್ರೈ ಮಾಡೋಣ ಇಲ್ಲಿ. ದೋಸೆನೂ ಇದೆ ಗೈಸ್ ಇಲ್ಲಿ. Chicken curry and with rice, rice. yeah. And do you have masala dosa? Yes. One masala dosa. ಸೊ ಗಾಯ್ಸ್ ನಾನು ಟೇಸ್ಟ್ ಆಫ್ ಪಂಜಾಬಿಂದ ರೈಸ್ ಆ್ಯಂಡ್ ಚಿಕನ್ ಕರಿ ಆ್ಯಂಡ್ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡೋಣ. ಗಾಯ್ಸ್ ಲಿಟ್ರಲಿ ಹೇಳ್ತೀನಿ, ದೋಸೆ ಅಂತೂ ಚೆನ್ನಾಗಿದೆ ಗಾಯ್ಸ್. ದೋಸೆನೇ ಫಸ್ಟ್ ತಿಂತಾರದು ನಾನು. ಮಸಾಲೆ ದೋಸೆ ಥರ ನಮ್ಮ ಇಂಡಿಯಾದಲ್ಲಿ ಕೊಡುವಂಥ, ನಮ್ಮ ಬೆಂಗಳೂರಲ್ಲಿ ಕೊಡುವಂಥ ಮಸಾಲೆ ದೋಸೆಗಿಂತ ನಮ್ಮ ಕರ್ನಾಟಕದಲ್ಲಿ ಸಿಗೋವಂಥ ಒಂದು ಮಸಾಲೆ ದೋಸೆಗಿಂತ ಮಸಾಲೆ ದೋಸೆ ತಿಂತಾದೀನಿ ಅಂತ ಫೀಲ್ ಆಗ್ತಾ ಇದೆ ಗೈಸ್ ನನಗೆ. ರೈಸ್ ಚೆನ್ನಾಗಿದೆ ಗೈಸ್. ಚಿಕನ್ ರೈಸ್ ಮತ್ತು ಚಿಕನ್ ತಿಂತಾ ಇದ್ದೀನಿ. ಆ್ಯಕ್ಚುಲಿ ದೋಸೆಗಿನ ಚಿಕನ್ ರೈಸ್ ಸಕ್ಕತ್ತಾಗಿದೆ ಗೈಸ್. ಪಕ್ಕ ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ರೈಸು ಚಿಕನ್ ಇದು ಡೌಟೇ ಇಲ್ಲ. ಚೆನ್ನಾಗಿದೆ ಗೈಸ್ ರೈಸು ಮತ್ತು ಚಿಕನ್. ಸೊ ಗೈಸ್ ಲಿಟ್ರಲಿ ಒಬ್ಬನೇ ತಿಂತಾ ಇದೀನಿ ಊಟ. ಇಲ್ಲಿ ಬೇಜಾರಾಗ್ತಾ ಇದೆ ಗೈಸ್ ನನಗೆ. ಅಲ್ಲಿ ಇಂಡಿಯಾದಲ್ಲಿ ಇರಬೇಕಾದ್ರೆ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಇರ್ತಾಯಿದ್ರು ಊಟ ತಿನ್ಬೇಕಾದ್ರೆ. ಬಟ್ ಇವಾಗ ಇಲ್ಲಿ ಒಬ್ಬನೇ ತಿನ್ನಂಗಾಗಿದೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ನೆಲ್ಲೂ ಮಿಸ್ ಮಾಡ್ಕೊತಾ ಇದೀನಿ ಗೈಸ್. ಫ್ರೆಂಡ್ಸ್ ಇಲ್ಲ ಅಂದರೆ ಗೈಸ್ ಲಿಟ್ರಲಿ ಲೈಫೇ ಬೇಜಾರು, ಲೈಫೇ ಬೋರು. ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ, ಫ್ರೆಂಡ್ಸ್ ಇರ್ಬೇಕು ಗೈಸ್. ಫ್ರೆಂಡ್ಸ್ ಇದ್ರೇನೆ. ಸೊ ಗಾಯ್ಸ್ ಮಾರ್ಕೆಟ್ ಪ್ಲೇಸ್ ಎಲ್ಲ ನೋಡಿದ್ದಾಯಿತು. ಇವಾಗ ಆ್ಯಕ್ಚುಲಿ ನಾನು ಆ್ಯಪಲ್ ಸ್ಟೋರಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನು ಆ್ಯಕ್ಚುಲಿ ಗಾಯ್ಸ್ 3 ಮಂತ್ಸಿಂದ ಐಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ, ಐಫೋನ್ ತೊಗೊಳೋದಕ್ಕೆ ಆಗ್ತಾನೇ ಇಲ್ಲ. ಅದಕ್ಕೋಸ್ಕರ ಈಗ ನಾನು ಆ್ಯಕ್ಚುಲಿ ಆ್ಯಪಲ್ ಸ್ಟೋರ್ ಹತ್ರನೇ ಇದ್ದೀನಿ ನಾನು.
ಗಾಯ್ಸ್ ಐಫೋನ್ 16 Pro Max ಒಂದೇ ಸರಿ ತೊಗೊಬೇಕಂತಂದರೆ £1200 ಇದೆ, ವಿಚ್ ಈಸ್ ಅರೌಂಡ್ 1,25,000ವರೆಗೂ ಬರ್ಬೋದು ನಮ್ಮ ಇಂಡಿಯನ್ ಪ್ರೈಸಲ್ಲಿ. ನನ್ನ ಹತ್ರ ಇವಾಗ ಅಷ್ಟೊಂದು ಅಫೋರ್ಡ್ ಮಾಡಿ 16 Pro Max ತೊಗೊಳ್ಳೋಷ್ಟು ದುಡ್ಡಂತೂ ಇಲ್ಲ ಇವಾಗ. ಬಟ್ ಒನ್ ಡೇ ಗಾಯ್ಸ್ ಪಕ್ಕ ಇದೆ ಐಫೋನ್ 16 Pro Max, ಇದೇ ಡೆಸರ್ಟ್ ಕಲರ್ನೇ ಇಸ್ಕೊತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ಸೊ ಗಾಯ್ಸ್ ಇವಾಗ ನಾನು ಪ್ರೈಮಾರ್ಕಲ್ಲಿದ್ದೀನಿ. ಏನಕ್ಕಪ್ಪ ಪ್ರೈಮಾರ್ಕಿಗೆ ಬಂದಿದ್ದೀನಿ ಅಂತಂದರೆ ಥರ್ಮಲ್ಸ್ ತೊಗೊಬೇಕಾಗಿತ್ತು ಗಾಯ್ಸ್. ನನ್ನ ಹತ್ರ ಥರ್ಮಲ್ಸ್ ಇಲ್ಲ. ಸೊ ಲಾಸ್ಟ್ ಟೈಮ್ ತಂದಿದ್ದು ಅದು ಆ್ಯಕ್ಚುಲಿ ಹೋಯ್ತದು, ಹಾಳಾಯಿತು. ಥರ್ಮಲ್ಸ್ ತೊಗೊಂಡಿದ್ದಾದಮೇಲೆ ಸೀದಾ ಮನೆ. ಸೊ ಗಾಯ್ಸ್ ಶಾಪಿಂಗ್ ಮುಗೀತು. ಈಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮು. ಆ್ಯಂಡ್ ಇಟ್ ಟೈಮ್ ಟು ಸೇ ಗುಡ್ ಬಾಯ್ ಟು ನಾರ್ವಿಚ್. ಆ್ಯಂಡ್ ಐ ಹೋಪ್ ಒಂದು ದಿವಸದಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕೂಡ ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಒಂದಷ್ಟು ಪ್ಲೇಸಸ್ಸು ಮಿಸ್ ಆಯಿತು ಗೈಸ್, ಬಿಕಾಸ್ ಏನಕ್ಕೆ ಅಂತಂದರೆ ಟೈಮ್ ಆಗಲಿಲ್ಲ ಆ್ಯಂಡ್ ಆಲ್ಸೋ ವೆದರ್ ಕೂಡ ಸಪೋರ್ಟ್ ಮಾಡಲಿಲ್ಲ. ಇಟ್ಸ್ ಓಕೆ, ಇನ್ನೊಂದು ಬ್ಲಾಗಲ್ಲಿ ತೋರಿಸಿದ್ರೆ ಆಯ್ತು ಅದನ್ನು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಗೈಸ್.